ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಮತ್ತೆ ತಿರುಗಿ ಸೇರಿ ಬರುವಂತೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಾವು ಪ್ರಯಾಣವನ್ನೆಲ್ಲ ಮುಗಿಸಿ ಸುರಕ್ಷಿತವಾಗಿ ಕರ್ತನು ಬರುವಂತೆ ದೇವರ ಪ್ರಸನ್ನತೆಯಲ್ಲೇ ನಾವು ಇರುವಂತೆಯೂ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ವಾಕ್ಯದಾನಕ್ಕೆ ತೆಗೆದುಕೊಂಡಿರುವಂತಹ ವಾಕ್ಯವಾಗ ಆದಿಕಾಂಡ 32ನೇ ಅಧ್ಯಾಯ 27ನೇ ವಚನ. ಆದಿಕಾಂಡ 32ನೇ ಅಧ್ಯಾಯ 27ನೇ ವಚನ. ಅಲ್ಲಿ ನಮಗೆಲ್ಲರಿಗೂ ಕೂಡ ಚಿರಪರಿಶುದ್ಧವಾದ ದೇವರ ವಾಕ್ಯ ಆಗಿದೆ. ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುವ ದೇವರ ವಾಕ್ಯ. ಯಾಕೆಂದ್ರೆ ಪಾಪವು ಕ್ಷಮಿಸಲ್ಪಟ್ಟು ಪಾಪದಿಂದ ಬಿಡುಗಡೆ ಹೊಂದಿ ಮತ್ತು ಆಶೀರ್ವಾದದ ದಿಕ್ಕಿನೆಡೆಗೆ ನಡೆಯುವುದು ಎಲ್ಲರಿಗೂ ಕೂಡ ಅದು ಇಷ್ಟವಾದ ವಿಚಾರ. ಆದ್ರೆ ಅನೇಕ ಬಲಹೀನತೆಗಳು, ಅನೇಕ ಸೈತಾನನ ಹಿಡಿತಗಳು, ಬಂಧನಗಳು ಇರುವ ನಿಮಿತ್ತವಾಗಿ ನಮಗೆ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ, ಹೊರಗಡೆ ಬರುವುದಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಯಾಕೋಬನನ್ನು ನೋಡುವಾಗ ಯಾಕೋಬನನ್ನ ದೇವರು ಕರೆದು ಹೇಳ್ತಾ ಇದ್ದಾರೆ, ನೀನು ಇನ್ನು ಯಾಕೋಬನೆನಿಸಿಕೊಳ್ಳೋದಿಲ್ಲ, ನೀನು ಇಸ್ರಾಯೇಲನಾಗಿರುತ್ತೆ. ಯಾಕಂದ್ರೆ ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾಗಿದೆ. ಹಲ್ಲೆಲೂಯ. ಹೋರಾಡಿ ಗೆದ್ದಂತ ವ್ಯಕ್ತಿ ನೀನಾಗಿದೆ ಅನ್ನೋದನ್ನ ನಾವು ಅಂದ್ರೆ ಇಲ್ಲಿ ದೇವರ ಬಳಿ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೋಸ್ಕರ ಮನುಷ್ಯನು ಹೋರಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಮನುಷ್ಯನು ವಶಪಡಿಸಿಕೊಳ್ಳುವುದನ್ನ ನಾವು ಗಮನಿಸುತ್ತಾ ಇದ್ದೇವೆ. ಮನುಷ್ಯನು ತನಗೆ ಆಶೀರ್ವಾದ ಬೇಕಾದ್ರೆ ನೀನು ದೇವರ ಕಡೆ ಬರಬೇಕು ಅನ್ನುವಂತ ಒಂದು ನ್ಯಾಯ ಪ್ರಮಾಣ ಇದರ ಮಧ್ಯದಲ್ಲಿ ಇರುವುದನ್ನ ನಾವು ಗಮನಿಸ. ಆದ್ರೆ ಇದೇ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ಮೊದಲನೆಯ ಒಂದು ಚಾಪ್ಟರ್ ಅಲ್ಲಿ ನಡೆದಂತ ವಿಚಾರ ಆಗಿದೆ. ಅಂದ್ರೆ ಆದಿಕಾಂಡ ಹಳೆಯ ಒಡಂಬಡಿಕೆಯ ಮೊದಲನೇ ಪುಸ್ತಕದಲ್ಲಿ ನಡೆದಂತ ಘಟನೆ ಇದಾದ್ರೆ ಹೊಸ ಒಡಂಬಡಿಕೆ ಪುಸ್ತಕದ ಹೊಸ ಒಡಂಬಡಿಕೆ ಮೊದಲನೆಯ ಒಂದು ಚಾಪ್ಟರ್ ಅಲ್ಲಿ ಅಥವಾ ಮೊದಲನೆಯ ಒಂದು ಅಧ್ಯಾಯದಲ್ಲಿ ಬರೆದಿರುವಂತ ವ್ಯಕ್ತಿಯ ಒಂದು ಬರವಣಿಗೆಯಲ್ಲಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆರೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ. ಹಲ್ಲೆಲೂಯ. ಅಲ್ಲಿ ನೋಡುವಾಗ ಮನುಷ್ಯನು ಒಂದು ಆಶೀರ್ವಾದವನ್ನ ಪಡೆಯೋದಕ್ಕೋಸ್ಕರ ದೇವರ ಬಳಿಗೆ ಬರ್ತಾ ಇದ್ರೆ, ಇಲ್ಲಿ ನೋಡುವಾಗ ಕರ್ತನಾದ ಯೇಸು ದೇವರು ತಾನೇ ಆತನು ಪರಲೋಕದ ಸಮಸ್ತ ಐಶ್ವರ್ಯವನ್ನು ಬಿಟ್ಟು ಮನುಷ್ಯ ಕುಲದ ಮಧ್ಯದಲ್ಲಿ ಇಳಿದು ಬಂದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಅಲ್ಲಿ ಆಶೀರ್ವಾದವನ್ನ ಪಡೆಯೋದಕ್ಕೋಸ್ಕರ ಒಂದು ಹೋರಾಟ ನಡೀತಾ ಇದೆ. ಆದ್ರೆ ಇಲ್ಲಿ ಆಶೀರ್ವಾದನ ನಾನೇ ನಿಮಗೆ ಕೊಡುತ್ತೇನೆ, ನಿಮ್ಮ ಹತ್ತಿರವಿರುತ್ತೇನೆ, ನಿಮ್ಮನ್ನ ನಡೆಸುತ್ತೇನೆ, ನಿಮ್ಮನ್ನ ಬಲಪಡಿಸುತ್ತೇನೆ ಎನ್ನುವಂತ ಕಾರ್ಯವನ್ನ ಮಾಡೋದಕ್ಕೋಸ್ಕರ ದೇವರು ತಾನೇ ನರವತಾರ ಎತ್ತಿ ಇಳಿದು ಬಂದನೆ. ಇದನ್ನ ಡಿಫರೆನ್ಸ್ ಅನ್ನು ನಾವು ಗಮನಿಸಬಹುದು ಪ್ರಿಯರೇ. ಮೊದಲು ಆಶೀರ್ವಾದವನ್ನು ಪಡೆಯುವುದಕ್ಕೆ ಮನುಷ್ಯರು ದೇವರ ಬಳಿ ಹೋರಾಡಿಕೊಂಡು ಹೋಗಬೇಕಾಗಿತ್ತು. ಆದ್ರೆ ಕರ್ತನ ಕೃಪೆಯ ಕಾಲದಲ್ಲಿ ನಮಗೆ ಕೊಟ್ಟಿರುವಂತ ಕೃಪೆ ಎನ್ನುವುದಂದ್ರೆ ಆತನು ತಾನೇ ನಮ್ಮ ಜೀವಿತದಲ್ಲಿದ್ದಾನೆ, ಆತನು ತಾನೇ ನಮ್ಮ ಹೃದಯದಲ್ಲಿದ್ದಾನೆ, ಆತನು ತಾನೇ ನಮ್ಮ ಮನೆಯಲ್ಲಿದ್ದಾನೆ, ಆತನು ತಾನೇ ನಮ್ಮ ಕುಟುಂಬ ಸದಸ್ಯರ ಜೊತೆ ಇದ್ದಾನೆ, ಆತನು ತಾನೇ ನಮ್ಮ ಉದ್ಯೋಗದ ಸ್ಥಳದಲ್ಲಿದ್ದಾನೆ, ಆತನು ತಾನೇ ನಮ್ಮ ಎಜುಕೇಶನ್ ಮಾಡುವಂತ ಜಾಗದಲ್ಲಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೆಯ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಚಿತ್ತ ದೇವ ಜನರಿಗೆ, ದೇವ ಭಕ್ತರಿಗೆ ಪ್ರಕಟವಾಗುವುದಕ್ಕಿಂತ ಹೆಚ್ಚಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವಾಗ ನಮಗೆ ದೇವರ ಚಿತ್ತ ಹೆಚ್ಚಾಗಿ ಪ್ರಕಟವಾಯಿತು ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ. ಅದಕ್ಕೋಸ್ಕರವಾಗಿ ಲೂಕನ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನ ಈ ರೀತಿ ಹೇಳ್ತಾ ಇದೆ. ಎಷ್ಟು ಈಸಿ ಆಗಿದೆ ನೋಡಿ. ಅಲ್ಲಿ ದೇವರ ಜೊತೆ ಯುದ್ಧ ಮಾಡ್ರಿ, ದೇವರು ಒಂದು ಆಶೀರ್ವಾದವನ್ನ ಕೊಡುವುದಕ್ಕೋಸ್ಕರವಾಗಿ ನೀವು ಹೋರಾಟವನ್ನ ಮಾಡ್ರಿ, ಇಷ್ಟು ದಿನಗಳ ಕಾಲ ಉಪವಾಸ ಮಾಡ್ರಿ, ಇಷ್ಟು ದಿನಗಳ ಕಾಲ ಇಷ್ಟು ದಿನಗಳ ಕಾಲ ಈ ರೀತಿಯಲ್ಲಿ ಆ ರೀತಿಯಲ್ಲಿ ಶಾರೀರಿಕವಾಗಿ ಹೇಳಿದ್ರು. ಕರ್ತನ ಈಸಿಯಾಗಿ ಯಾವ ಮಾತನ್ನ ಹೇಳ್ತಿದ್ರೆ, ಹಾಗೆ ನಾನು ನಿಮಗೆ ಹೇಳಿದ್ರೆ ಬೇಡಿಕೊಳ್ಳೋದಾದ್ರೆ ಆತನು ನಿಮಗೆ ದೊರೆಯುವಂತೆ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಹುಡುಕೋದಾದ್ರೆ ಆತನು ಸಿಗುವ ಆತನಾಗಿದ್ದಾನೆ. ನೀನು ತಟ್ಟೋದಾದ್ರೆ ತೆರೆಯುವಂತದಾಗಿದೆ. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹಲ್ಲೆಲೂಯ.
ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಎಷ್ಟು ಈಸಿಯಾಗಿ ಕರ್ತನು ಒಬ್ಬ ಮನುಷ್ಯನಿಗೆ ಆಶೀರ್ವಾದವನ್ನಾಗಲಿ ಅದ್ಭುತವನ್ನಾಗಲಿ ಆತನ ಅನ್ಯೋನ್ಯತೆಯನ್ನಾಗಲಿ ಪಡೆಯುವುದಕ್ಕೆ ಒಂದು ಈಸಿ ಸುಲಭವಾದ ವೇ ಅನ್ನ ಇಲ್ಲಿ ಮಾಡಿರುವುದನ್ನು ನಾವು ಗಮನಿಸಿದೆ. ಅದಕ್ಕೋಸ್ಕರವಾಗಿ ಆತನ ಹೇಳ್ತಾ ಇದ್ದಾನೆ, ನಿಮಗೆ ಬೇಡಿಕೊಳ್ಳೋದು ಸಿಗ್ತಾ ಇಲ್ವಾ, ಹುಡುಕೋದು ಸಿಗ್ತಾ ಇಲ್ವಾ, ಅದೇ ರೀತಿ ತಟ್ಟಿದ್ರೆ ತೆರೆಯುತ್ತಾ ಇಲ್ಲ. ಹಾಗಾದರೆ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ ಇರ್ತದೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕೇಳಿಲ್ಲ, ನೀವು ಬೇಡಿಲ್ಲ, ನೀವು ಹುಡುಕಿಲ್ಲ, ನೀವು ತಟ್ಟಿಲ್ಲ, ಅದಕ್ಕೋಸ್ಕರವಾಗಿ ನಿಮಗೆ ದೊರೆತಿಲ್ಲ, ಸಿಕ್ಕಿಲ್ಲ, ಅದೇ ರೀತಿಯಲ್ಲಿ ತೆರೆದಿಲ್ಲ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈಗ ಬರೋ ಪ್ರಶ್ನೆ ಏನಂದ್ರೆ, ನಾವು ಯಾವಾಗ್ಲೂ ಬೇಡ್ತಾ ಇದ್ದೀವಲ್ಲ, ನಾವು ಯಾವಾಗ್ಲೂ ತಟ್ಟುತ್ತಾ ಇದ್ದೀವಲ್ಲ, ನಾವು ಯಾವಾಗ್ಲೂ ಹುಡುಕ್ತಾ ಇದ್ದೀವಲ್ಲ, ನಾವು ಯಾವಾಗ್ಲೂ ಕೂಡ ಕೇಳ್ತಾ ಇದ್ದೀವಲ್ಲ ಅನ್ನೋದನ್ನ ಹೇಳುವಂತ ಆಲೋಚನೆ ನಿಮ್ಮ ಬರೋದಾದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನನ್ನ ಚಿತ್ತದ ಪ್ರಕಾರವಾಗಿ ಇನ್ನು ಕೇಳಬೇಕು. ಹಲ್ಲೆಲೂಯಾ. ನನ್ನ ಚಿತ್ತದ ಪ್ರಕಾರವಾಗಿ ಇನ್ನು ಕೇಳೋದಾದ್ರೆ ಕರ್ತನದನ್ನು ಒದಗಿಸಿಕೊಡ್ತಾನೆ. ಹಾಗಾದ್ರೆ ನಮಗೆ ದೇವರ ಚಿತ್ತ ಹೇಗೆ ಪ್ರಕಟವಾಗುತ್ತದೆ? ನಮಗೆ ದೇವರ ಚಿತ್ತ ಹೇಗೆ ಪ್ರಕಟವಾಗುತ್ತದೆ ಅನ್ನೋದನ್ನು ಗಮನಿಸುವಾಗ ಮೊದಲನೇದಾಗಿ ಬರೆದುಕೊಳ್ಳ್ರಿ, ಆತನ ವಾಕ್ಯದ ಮುಖಾಂತರವಾಗಿ ನಮಗೆ ಪ್ರಕಟವಾಗುವುದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಆತನು ಇಲ್ಲಿ ಕೂತಿರುವಂತಹ ಸಹೋದರರೇ, ವಾಯ್ಸ್ ಆಫ್ ಹೆವನ್ ಕ್ರೈಸ್ಟ್ ಚರ್ಚ್ನ ಎಲ್ಲಾ ವಿಶ್ವಾಸಿಗಳೇ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. 2ನೇ ವಾಕ್ಯವನ್ನು ಗಮನಿಸಿರಿ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ದೇವರ ವಾಕ್ಯದಿಂದ ದೇವರ ಚಿತ್ತ ಪ್ರಕಟವಾಗುವಂತದ್ದಾಗಿದೆ. ಅದರಲ್ಲಿ ಏನೆಲ್ಲ ನಮಗೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಅದರಲ್ಲಿ ಯಾವುದೇ ಫಾಲ್ಟ್, ದೋಷವಿಲ್ಲದ್ದು, ನಮಗೆ ನಾವು ಏನನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ವಿವೇಚಿಸಿ ನಾವು ತೆಗೆದುಕೊಳ್ಳುವವರಾಗಿರ್ತೇವೆ. ಹಲ್ಲೆಲೂಯಾ. ಅನೇಕ ಬಾರಿ ನಾವು ಈ ವಿವೇಚನೆ, ಯಾವ ದೋಷವಿಲ್ಲದ್ದು ಯಾವುದು, ಮೆಚ್ಚುಗೆಯಾದದ್ದು ಯಾರಿಗೆ ಮೆಚ್ಚುಗೆ, ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು, ಉತ್ತಮ ಯಾವುದು, ಬೆಸ್ಟ್ ಅನ್ನೋದು ಯಾವುದು ಅನ್ನೋದನ್ನು ನಮಗೆ ಯಾವಾಗ ಗೊತ್ತಾಗೋದಿಲ್ಲ ಅಂತಂದ್ರೆ, ನಾವು ದೇವರ ಚಿತ್ತಕ್ಕನುಸಾರವಾಗಿ ನಾವು ಕೇಳಬೇಕು. ದೇವರ ಚಿತ್ತ ಏನೆಂದು ನಾವು ಅರಿದಿರೋದ್ರಿಂದ ಅದಕ್ಕೆ ಅನೇಕ ಬಾರಿ ನಮಗೆ ಪ್ರಶ್ನೆ, ನಾನು ಪ್ರಾರ್ಥನೆ ಮಾಡೋ ದೇವರ ಚಿತ್ತ ಇದೆಯಾ, ನಾನು ದೇವರ ಹತ್ರ ಕೇಳ್ತಿರೋ ದೇವರ ಚಿತ್ತ ಇದೆಯಾ? ನೀವು ದೇವರ ವಾಕ್ಯವನ್ನ ಹೆಚ್ಚಾಗಿ ಓದೋದಾದ್ರೆ ದೇವರು ಆತನ ಚಿತ್ತವನ್ನ ನಿಮಗೆ ಪ್ರಕಟ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. 2ನೇದಾಗಿ ಆತನು ತನ್ನ ಚಿತ್ತವನ್ನ ಯಾವುದರಿಂದ ಪ್ರಕಟ ಮಾಡ್ತಾನೆ? ಆತನ ಸೃಷ್ಟಿಯ ಮುಖಾಂತರ ಪ್ರಕಟವನ್ನ ಮಾಡ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 19ನೇ ಅಧ್ಯಾಯ 1-2 ವಚನಗಳು ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 19ನೇ ಅಧ್ಯಾಯ 1-2 ವಚನಗಳು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ, ದಿನದಿನವೂ ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರವುತ್ತಿರುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ನಾವು ಆಕಾಶವನ್ನು ನೋಡುವಾಗ ದೇವರ ಪ್ರಭಾವ ನಮಗೆ ಕಾಣುತ್ತೆ. ಯಾಕಂದ್ರೆ ಅಬ್ರಹಾಮನಿಗೆ ಸುವಾರ್ತೆ ಬೈಬಲ್ ಸತ್ಯವೇದದಲ್ಲಿ ಇರಲಿಲ್ಲ. ಅಬ್ರಹಾಮನಿಗೆ ಯಾವುದೋ ಒಂದು ಸುರುಳಿಯಲ್ಲಿ ಬರೆದಿಟ್ಟಿರಲಿಲ್ಲ. ಆತನು ಸುರುಳಿಯಲ್ಲಿ ಬರೆಯುವಂತ ಕಾಲಮಾನದಲ್ಲಿ, ಆದರೆ ಆತನಿಗೆ ಯಾವ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿಸಿದರು ಯೇಸು ಕ್ರಿಸ್ತನು ದೇವರು ಹೊರಗಡೆ ಬಂದು ಆತನಿಗೆ ಏನ್ ಹೇಳ್ತಾ ಇದ್ದಾರೆ, ನೀನು ಆಕಾಶವನ್ನು ನೋಡು, ಇಷ್ಟು ಜನ ನಿನಗೆ ಸಂತಾನ ನಾನು ಕೊಡ್ತೇನೆ. ಹಲ್ಲೆಲೂಯಾ. ನೀನು ಭೂಮಿಯ ಮರಳನ್ನು ನೋಡು,
ಇಷ್ಟು ಜನ ನಿನಗೆ ಸಂತಾನವನ್ನ ನಾನು ಕೊಡ್ತೇನೆ. ಇದೊಂದು ಭರವಸೆಯ ಮಾತುಗಳನ್ನ, ಸುವಾರ್ತೆಯ ವಾಕ್ಯಗಳನ್ನ ದೇವರು ಆಕಾಶದಲ್ಲಿ ತೋರಿಸಿದರು. ಈ ಭೂಮಿಯ ಸೃಷ್ಟಿಯ ಮುಖಾಂತರವಾಗಿ ಅಬ್ರಹಾಮನಿಗೆ ಕಲಿಸಿದರೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಮಗೂ ಕೂಡ ಅನೇಕ ಬಾರಿ ನಮಗೆ ದೇವರ ವಾಕ್ಯ ಸಿಚುವೇಶನ್ ಪರಿಸ್ಥಿತಿಗಳು ಅರ್ಥವಾಗದೇ ಇರುವಾಗ ಕೆಲವು ಮನುಷ್ಯರ ಮುಖಾಂತರವಾಗಿ, ಕೆಲವು ಪ್ರಾಣಿಗಳ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಆತನೇನ್ ಹೇಳ್ತಾ ಇದ್ದಾನೆ, ನಾಯಿ ಕಕ್ಕಿದ್ದನ್ನೇ ಅದು ತಿನ್ನುತ್ತದೆ ಅನ್ನೋದನ್ನ, ಈ ಮ್ಯಾಟರ್ ಅನ್ನ ಕರ್ತನು ಅದರ ಮಧ್ಯದಲ್ಲಿ ತರಬೇಕಾದ ಏನಂತಂದ್ರೆ ಅದಕ್ಕೊಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಇರುವಂತವರು ಒಂದು ವೇಳೆ ನಿನ್ನಲ್ಲಿ ಆ ಕ್ಯಾರೆಕ್ಟರ್ ಇರೋದಾದ್ರೆ, ಕಕ್ಕಿದ್ದನ್ನು ನೀನು ತಿನ್ನುತ್ತಾ ಇದೆಯಾ ಎನ್ನುವುದಾದ್ರೆ, ನೀನು ಆ ರೀತಿಯಲ್ಲಿ ಇದ್ದಿ, ನಿನ್ನ ಆತ್ಮ ಆ ರೀತಿಯಲ್ಲಿ ಇದೆ ಅನ್ನೋದನ್ನ ಸೃಷ್ಟಿಗಳ ಮುಖಾಂತರವಾಗಿ ದೇವರ ಚಿತ್ತವನ್ನು ತಿಳಿಸಿಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮುಂದೆ ಹೋಗೋಣ. ಮೂರನೇದಾಗಿ ಕರ್ತನು ಯಾವುದರಿಂದ ನಮಗೆ ಆತನ ಚಿತ್ತವನ್ನ ಕಲಿಸುತ್ತಾನೆ ಎಂದು ನೋಡುವಾಗ, ಥ್ರೂ ಕಾನ್ಶಿಯಸ್ ಅಂದ್ರೆ ಮನಸ್ಸಾಕ್ಷಿಯ ಮುಖಾಂತರವಾಗಿ ಕಲಿಸಿಕೊಡುವ ಆತನೇ. ಪ್ರತಿಯೊಬ್ಬ ಮನುಷ್ಯನಿಗೂ, ಒಂದು ಚಿಕ್ಕ ಮಗುವಿಗೂ ಕೂಡ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋದನ್ನ ತಾಯಿ ಹೊಟ್ಟೆಯಿಂದಲೇ ಅದು ಕಲಿತು ಬಂದಿರುತ್ತೆ. ಯಾವಾಗಲೂ ಕೂಡ ತಂದೆ ತಾಯಿ ಕಲಿಯೋದ್ರಿಂದ ಕೆಲವು ವಿಚಾರಗಳನ್ನ ಕಲಿಸಬೇಕು, ಆದ್ರೆ ಅನೇಕ ವಿಚಾರಗಳನ್ನ ತಾಯಿಯ ಗರ್ಭದಿಂದಲೇ ಅದು ಕಲಿತು ಬಂದ. ಹೇಗೆ ಅದು ದೇವರು ನಮ್ಮನ್ನು ಆ ರೀತಿಯಲ್ಲಿ ಉಂಟು ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ರೋಮಾಪುರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳನ್ನು ನೋಡುವಾಗ, ರೋಮಾಪುರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15, ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಗಮನಿಸಿರಿ, ನಮಗೆ ಸತ್ಯವೇದ ಇದೆ, ನಾವು ದೇವರ ವಾಕ್ಯವನ್ನು ಓದ್ತೇವೆ, ಭಾನುವಾರ ದಿವಸ ಬರುತ್ತೇವೆ, ಮುಂಜಾವಿನ ಪ್ರಾರ್ಥನೆಗೆ ಬರುತ್ತೇವೆ, ಬೈಬಲ್ ಸ್ಟಡಿಗೆ ಬರುತ್ತೇವೆ, ನಾವು ಪರ್ಸನಲ್ ಆಗಿ ಸತ್ಯವೇದವನ್ನು ಓದ್ತೇವೆ. ಆದ್ರೆ ಕೆಲವರಿಗೆ ಸತ್ಯವೇದ ಅಂದ್ರೆ ಏನು ಗೊತ್ತಿಲ್ಲ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ, ಅಂದ್ರೆ ವಿಶ್ವಾಸಿಗಳಲ್ಲಿರುವಂತಹ ಕೆಲವು ಗುಣಗಳನ್ನ ನಾವು ಹೊರಗಡೆ ಇರುವಂತಹ ಲೋಕದ ಜನರಲ್ಲಿ ನೋಡ್ತೇವೆ. ಹೇಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ, ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರೂ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಈಗ ಸತ್ಯ, ಕಾನೂನು, ನೀತಿ, ಧರ್ಮ ಅನ್ನೋದು ಎಲ್ರಿಗೂ ಇದೆ, ಆದ್ರೆ ಎಲ್ರೂ ಅದೇ ರೀತಿ ನಡೆದಿಲ್ಲ. ಅಂದ್ರೆ ಕೆಲವರು ನಾವು ಲೋಕದಲ್ಲಿ ನಾವು ನೋಡುವಾಗ ಅವರ ಗುಣಗಳು ನಮ್ಮಲ್ಲೂ ಕೂಡ ಕೆಲವು ಸರಿ ಇರೋದಿಲ್ಲ. ಆ ರೀತಿಯ ಒಳ್ಳೆ ಗುಣಗಳನ್ನ ಅವರು ನಡೆಸಿಕೊಂಡು ಹೇಗೆ ಎಂದು ನೋಡುವಾಗ ದೇವರು ಅವರ ಮನಸ್ಸಾಕ್ಷಿಯಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ಆತನು ಇಟ್ಟಿದ್ದಾನೆ. ಮುಂದಿನ ವಾಕ್ಯ ನೋಡ್ರಿ, ಹೇಗೆಂದರೆ ಅವರ ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮಗೂ ಕೂಡ ನಮ್ಮ ಮನಸ್ಸಾಕ್ಷಿ ಯಾವುದು ತಪ್ಪು, ಯಾವುದು ಸರಿ, ಅನೇಕ ಬಾರಿ ನಾವು ಕ್ಲಿಷ್ಟ ಪರಿಸ್ಥಿತಿಗೆ ಸಿಕ್ಕಾಗ್ತೇವೆ. ಇಲ್ಲ ಅಂತಂದ್ರೆ ನಮಗೆ ಒಂದು ವಿಚಾರದ ಬಗ್ಗೆ ಆಸೆ ಉಂಟಾಗಿದ್ರೆ, ಒಂದು ವಿಚಾರದ ಬಗ್ಗೆ ನಾನು ಇದನ್ನ ಮಾಡಲೇಬೇಕು ಅಂತ ಅನ್ಕೊಂಡು ನಮ್ಮ ಶರೀರ ಬಯಸುವಾಗ ನಾವು ಏನ್ ಹೇಳ್ಕೊಂಡು ತಿರುಗ್ತೇವೆ ಅಂದ್ರೆ, ಇದು ನಾನು ಮಾಡಿದ್ರೆ ದೇವ್ರ ಚಿತ್ತ ಇದೆಯಾ, ಇದು ನಾನು ಮಾಡಿದ್ರೆ ದೇವ್ರ ಚಿತ್ತ ಇದೆಯಾ ಅಂತ ಕೇಳ್ಕೊಂಡು ತಿರುಗ್ತೇವೆ. ಇದನ್ನ ಈ ಒಂದು ಆಯ್ಕೆಯನ್ನ ನಾನು ಮಾಡಿದ್ರೆ ಚಿತ್ತ ಇದೆ ಅಂತ ಕೇಳೋದು. ನಮ್ಗೆ ಗೊತ್ತಿದೆ ಆ ಆಯ್ಕೆ ಮಾಡಿದ್ರೆ ತಪ್ಪು, ನಾಳೆ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ಗೊತ್ತಿದ್ರು ಕೂಡ ನಾವೇನ್ ತಿರುಗ್ತಾ ಇದ್ವಿ ಅಂತಂದ್ರೆ, ಇದನ್ನ ನಾನು ತಗೊಳ್ಬಹುದು. ಯಾಕಂದ್ರೆ ಎಸ್ ಬರೋ ತನಕ, ಹೌದು ತಗೊಳ್ಳಿ ಅನ್ಕೊಂಡು ಬರೋ ತನಕ ನಮ್ಮ ಬಾಯಲ್ಲಿ ಆ ಪ್ರಶ್ನೆಗಳಿರ್ತವೆ, ಆ ಆಸೆಗಳಿರ್ತವೆ, ಅದನ್ನೇ ಕೇಳ್ಕೊಂಡು ತಿರುಗ್ತೇವೆ. ನಾವು ಸೇವಕರ ಬಳಿಗೆ ಬರ್ತೇವೆ, ಬಂದವ್ರ ಹತ್ರ ಕೇಳ್ತೇವೆ, ಪಾಸ್ಟರ್ ಇದಕ್ಕೆ ದೇವ್ರ ಚಿತ್ತ ಇದೆಯಾ ಅಂತ ಅನ್ಕೊಂಡು ಪಾಸ್ಟರ್ ಕೇಳೋಕ್ ಮುಂಚೆನೆ ದೇವ್ರು ನಿನ್ನ ಹತ್ರ ಮಾತಾಡಿರ್ತಾನೆ, ದೇವ್ರು ನಿನಗೆ ತಿಳಿಸಿರ್ತಾನೆ. ದೇವ್ರು ನಿನಗೆ ತಿಳಿಸಿದ್ರು ಕೂಡ ನೀನು ಮತ್ತೆ ಅವರ ಬಾಯಿಯನ್ನು ತಿಳ್ಕೊಳಕ್ ಬಯಸ್ತಿದ್ಯಾ? ಪಾಪ ಅವ್ರಿಗೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ಯಾ ನೀನು? ಯಾಕಂದ್ರೆ ಅವ್ರು ನಿನ್ನ ಮುಖವನ್ನ ನೋಡಿ ನಗಾಡ್ಕೊಂಡು ಮತ್ತೆ ತಿರುಗಿ ಕಳಿಸ್ಬೇಕು ಅಂತಂದ್ರೆ ನಿನಗೆ ಅವ್ರು ಎಸ್ ಅಂತ ಅನ್ಕೊಂಡು ಹೇಳಿ ಕಳಿಸ್ಲೇಬೇಕು. ಹೌದು ಅಲ್ವೋ? ಅದಕ್ಕೋಸ್ಕರವಾಗಿ ಕರ್ತನ ಸರಿದ ಬೇರೆ ದೇವರು ನಿಮ್ಮ ಜೊತೆ ಮನಸ್ಸಾಕ್ಷಿಯಲ್ಲಿ ಮಾತನಾಡುವ ಆತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋಗೋಣ. ಈ 3 ಆಯ್ತಲ್ಲ. 4ನೇದಾಗಿ ಯಾವುದರ ಮುಖಾಂತರವಾಗಿ ದೇವರ ಚಿತ್ತ ನಮಗೆ ಪ್ರಕಟವಾಗಿ, ನಮ್ಮ ಅನುಭವಗಳ ಮುಖಾಂತರವಾಗಿ ದೇವರ ಚಿತ್ತ ನಮಗೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ.
ಯಾಕಂತಂದ್ರೆ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 11ನೇ ವಚನ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಅತ್ಯಂತನಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇಲ್ಲಿ ನಾವು ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ನಾವು ಕೆಲವು ವಿಚಾರಗಳನ್ನ, ಡಿಸಿಷನ್ಗಳನ್ನ ನಾವು ಶೋಧನೆಯಲ್ಲಿ ಹಾದು ಹೋಗುವಾಗ ನಮಗೆ ದೇವರ ಚಿತ್ತ ಗೊತ್ತಾಗಲ್ಲ, ದೇವರ ಚಿತ್ತ ನಮಗೆ ಅರ್ಥ ಆಗಲ್ಲ. ಯಾಕೆ ದೇವರು ನನ್ನ ಜೀವಿತದಲ್ಲಿ ಈ ಕಷ್ಟಗಳನ್ನ ಕೊಟ್ಟ, ಯಾಕೆ ನನ್ನ ಮೇಲೆ ಕಠಿಣವಾದ ಮೇಲಾಧಿಕಾರಿಗಳನ್ನ ಇಟ್ಟ, ಯಾಕೆ ನಾನು ಈ ಒಂದು ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದೀನಿ, ಈ ಒಂದು ಶೋಧನೆ ನನಗೆ ಬರ್ತಾ ಇದೆ, ಈ ಒಂದು ನಿಂದೆ ನನಗೆ ಬರ್ತಾ ಇದೆ, ಅವಮಾನ ನನಗೆ ಬರ್ತಾ ಇದೆ, ಇಷ್ಟೊಂದು ಕಷ್ಟ ಇದೆಯಾ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳು ನಮಗೆ ಬರ್ತಾ ಇದ್ರೆ, ಈ ಅನುಭವವನ್ನ ದಾಟಿದ ನಂತರ, ಅದೊಂದು ಸಾಕ್ಷಿಯಾಗಿ ಮಾರ್ಪಟ್ಟ ನಂತರ ನಾವು ಹೇಳ್ತೇವೆ ಇನ್ನೊಬ್ಬರಿಗೆ, ನೀವೇನು ಚಿಂತೆ ಮಾಡಬೇಡ್ರಿ, ದೇವರು ನನ್ನನ್ನು ಕೂಡ ಈ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದಾನೆ, ದೇವರ ಚಿತ್ತ ನನಗೆ ಆವಾಗ ಪ್ರಕಟವಾಯಿತು, ನಿಮಗೂ ಕೂಡ ದೇವರು ಆ ಚಿತ್ತವನ್ನ ಪ್ರಕಟ ಮಾಡುವ ಚೆನ್ನಾಗಿದೆ. ಹಲ್ಲೆಲೂಯಾ. ಆ ಮಾತನ್ನ ನೀವು ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಗೊಂದು ಅನುಭವ ಇರಬೇಕು. ಒಂದು ಸಾರಿ ಗುಂಡಿಗೆ ಬಿದ್ದಾಗ, ಅಂದ್ರೆ ಬಿದ್ದೆ ಕಲಿಬೇಕು ಅಂತಲ್ಲ, ಬಿದ್ದಾಗ ನಮಗೆ ಏನಿಸ್ತದೆ, ಇಲ್ಲೊಂದು ಗುಂಡಿ ಇದೆಯಪ್ಪ, ನೀನು ಅಲ್ಲಿ ಕಾಲು ಜೋಪಾನವಾಗಿ ನಡ್ಕೊಂಡು ಹೋಗುವಂತ ಅನ್ಕೊಂಡು ಹೇಳ್ತೀವಿ. ಅದೇ ರೀತಿಯಲ್ಲಿ ಕರ್ತನು ನಮಗೆ ಆತನ ಚಿತ್ತವನ್ನ ಅಲ್ಲಿ ತಿಳಿಸುವ ಆತನಾಗಿದೆ. ನಮ್ಮ ಅನುಭವಗಳ ಮುಖಾಂತರ ಆತನು ನಮಗೆ ಚಿತ್ತವನ್ನ ಪ್ರಕಟಿಸುವ ಆತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 5ನೇದಾಗಿ ಕರ್ತನ ಸನ್ನಿಧಾನದಲ್ಲಿ ಆತನ ಹಾಡುಗಳ ಮುಖಾಂತರವಾಗಿ, ಆತನ ಕೀರ್ತನೆಗಳ ಮುಖಾಂತರವಾಗಿ ನಮಗೆ ಪ್ರಕಟ ಮಾಡುವುದು. ಅನೇಕ ಬಾರಿ ನಮಗೆ ಸತ್ಯವೇದ ಓದುವುದಕ್ಕೆ ಮನಸ್ಸಿರೋದಿಲ್ಲ, ಒಂದು ವಾಕ್ಯ ಕೂಡ ಅರ್ಥವಾಗುವುದಿಲ್ಲ. ಸತ್ಯವೇದ ಹಿಡಿದ್ರೆ ಸಾಕು, ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿದ್ದೆ ಬರ್ಲಿಕ್ಕೆ ಅನುಭವ ಆಗುತ್ತೆ. ಆವಾಗ ಕರ್ತನ ಹತ್ತಿರ ಇರುವುದನ್ನ ಬಿಡದೆ ನಾವು ಹಾಡುಗಳನ್ನ ಹಾಡೋದಾದ್ರೆ, ಹಲ್ಲೆಲೂಯಾ, ನಾವು ತೆಗೆದುಕೊಳ್ಳುವ ಹಾಡು ನಮ್ಮ ಜೊತೆ ಮಾತನಾಡುವಂತದಾಗಿದೆ. ಬೇರೆ ಹಲ್ಲೆಲೂಯಾ. ಅನೇಕ ಜನರು ನಾನು ಹೇಳುವುದನ್ನ ಕೇಳಿದೆ, ನನಗೆ ಬೆಳಗ್ಗೆ ದೇವರು ಈ ಹಾಡನ್ನ ಹಾಡಿಸಿದ್ರು, ನನಗೆ ಮಧ್ಯಾಹ್ನದ ಸಮಯದಲ್ಲಿ ನಾನು ಯಾವತ್ತೂ ಕೂಡ ಅದನ್ನ ಹಾಡೋದಿಲ್ಲ, ನನಗೆ ಅದನ್ನು ನೆನಪಿಸಿದ್ರು, ನನ್ನ ಬಾಯಲ್ಲಿ ಬರುವಂತೆ ಮಾಡಿದ್ರು, ಅಥವಾ ನಾನು ಏನೋ ಸುಮ್ಮನೆ ಕೂತಿದ್ದೆ, ಯಾವುದೋ ಒಂದು ಹಾಡು ಕೇಳಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು, ಅಥವಾ ಯಾವುದೋ ಒಂದು ಮೊಬೈಲ್ ನ ತೆಗೆದು ನಾನು ದೇವರ ಹಾಡು ಹಾಕೋಣ ಅಂತಂದ್ರೆ ಆ ಹಾಡು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಆ ಹಾಡು ನಾನು ಕೇಳಿಸುತ್ತಾ ನನಗೆ ಸಮಾಧಾನ ಆಯಿತು ಅನ್ನೋದನ್ನ ನಾವು ಎಷ್ಟೋ ಜನ ಕೇಳಿದ ಸಾಕ್ಷಿಯನ್ನ ನಾನು ಕೇಳಿದ್ದೇನೆ. ನನಗೂ ಕೂಡ ಆ ರೀತಿಯ ಅನುಭವ ಇದೆ. ಅದಕ್ಕೋಸ್ಕರ ಕೀರ್ತನೆಗಾರನು 32ನೇ ಅಧ್ಯಾಯ 9ರಿಂದ 10 ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ, ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಬಾರಿ ನಾವು ಆಡುವಾಗ ಪ್ರಿಯರೇ, ಕರ್ತನ ಕಣ್ಣೀರು ನಮಗೆ ಆ ರೀತಿಯಲ್ಲೇ ಬರ್ತಾ ಇರುತ್ತೆ. ಯಾಕಂತಂದ್ರೆ ಅದು ಕಣ್ಣೀರು ಸುಮ್ಮನೆ ಬಂದಿರುವಂತ ಕಣ್ಣೀರಲ್ಲ, ದೇವರ ಪ್ರೀತಿ ನಿಮ್ಮ ಒಳಗಡೆ ನುಗ್ಗುವಾಗ, ದೇವರು ನಿಮ್ಮ ಜೊತೆ ಮಾತನಾಡುವಾಗ, ದೇವರು ನಿಮಗೆ ರೆಮಾ ವರ್ಡ್ ಅನ್ನು ಕೊಡುವಾಗ, ದೇವರು ನಿಮಗೆ ವಾಕ್ಯದ ಅರ್ಥವನ್ನು ತಿಳಿಸುವಾಗ, ಯಾವಾಗ ಹಾಡನ್ನು ಆಡುವಾಗ. ಯಾಕೆಂತಂದ್ರೆ ಎಲಿಷನ ಕಾಲದಲ್ಲಿ ನೋಡುವಾಗ, ಎಲಿಷನ ಪ್ರವಾದನೆಯನ್ನು ನುಡಿಬೇಕಾದ್ರೆ ಆತನು ಏನ್ ಮಾಡ್ತಾ ಇದ್ದಾನೆ, ಒಂದು ಕಿನ್ನರಿಗಾರನನ್ನ ಕರೆಸ್ತಾ ಇದ್ದಾರೆ, ನೀನು ಕಿನ್ನರಿ ಬಾರಿಸಪ್ಪ, ಆವಾಗ ದೇವ ಪ್ರಸನ್ನತೆಯನ್ನು ನಾನು ಅನುಭವ ಮಾಡ್ತೇನೆ, ನಾನು ಪ್ರವಾದನೆಯನ್ನು ನುಡಿತೇನೆ ಅನ್ನೋದನ್ನ ಆತನು ಹೇಳ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಹಾಡುಗಳ ಮುಖಾಂತರ ಆತನ ಚಿತ್ತ ಅರಿಯುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ನಾವು ನೋಡುವಂತಹ ವಿಚಾರ, ಇದು 7ನೇ ವಿಚಾರ ಅಲ್ಲ, 5ನೇ ವಿಚಾರ. ಓಕೆ, 5 ಆಯ್ತು, 6ನೇ. ಓಕೆ, ದೇವರ ಸೇವಕರ ಮುಖಾಂತರವಾಗಿ ದೇವರ ಚಿತ್ತವನ್ನು ಅರಿಯುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ದೇವರ ಸೇವಕರನ್ನು ನಮಗೆ ಕೊಟ್ಟಿದ್ದಾರೆ. ದೇವರ ಚಿತ್ತವನ್ನು ಅರಿಯೋದಕ್ಕೋಸ್ಕರವಾಗಿ, ದೇವರ ಚಿತ್ತವನ್ನು ಅರಿಯೋದಕ್ಕೋಸ್ಕರ ದೇವರ ಸೇವಕರನ್ನು ಕೊಟ್ಟಿರುವಾಗ, ಆ ಒಂದು ಸೋರ್ಸ್ ಆಫ್ ಸರ್ವಿಸ್ ಅನ್ನು ನಮಗೆ ಕೊಟ್ಟಿರುವಾಗ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಮನುಷ್ಯರಿಂದ ಅನೇಕ ವಿಚಾರಗಳನ್ನ ಬಚ್ಚಿಟ್ಟು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇರ್ತೇವೆ. ಆದ್ರೆ ಆ ಸಮಯದಲ್ಲಿ ಏನಾಗುತ್ತೆ, ದೇವರ ಚಿತ್ತ ಗೊತ್ತಾಗೋದಿಲ್ಲ. ಆವಾಗ ಸೈತಾನನು ಕೂಡ ಏನೇನೋ ದರ್ಶನಗಳನ್ನ ಕೊಡ್ತಾನೆ, ಏನೇನೋ ನಮ್ಮ ಜೊತೆ ಮಾತಾಡ್ತಾನೆ. ನಾವಂತೀವಿ ದೇವರಾತ್ಮನ ಹಿಂಗ್ ಮಾತಾಡ್ದ, ದೇವರಾತ್ಮನ ಹಂಗ್ ಮಾತಾಡ್ದ, ಹಿಂಗ್ ದರ್ಶನ ಕೊಟ್ಟು, ನಿನಗೆ ಅದೇ ಆಸೆ ಇತ್ತು, ಅದೇ ಬಯಕೆ ಇತ್ತು, ನಿನಗೆ ಅದೇ ದರ್ಶನ ಕೊಟ್ಟ.
ಸರಿಯಾದ ರೀತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟ, ಈಗ ಅನುಭವಿಸ್ತಾ ಅಂತ ಪರಿಸ್ಥಿತಿ ಎದುರಾಯ್ತು. ಅದಕ್ಕೋಸ್ಕರವಾಗಿ ನಾವು ನೋಡಿರಿ, ಗಿದ್ಯೋನನ ಕಾಲದಲ್ಲಿ ಆತನ ದೇವದೂತನನ್ನು ನೋಡ್ತಾ ಇದ್ದಾನೆ. ನಾವು ಒಂದು ರೀತಿಯಲ್ಲಿ ದೇವರಿಗೆ ಅವನ ಪ್ರಶ್ನೆ ಮಾಡ್ದ ಅಂತ ಅನ್ಕೊಂಡು ಒಂದು ರೀತಿಯಲ್ಲಿ ನಾವು ವಾಕ್ಯವನ್ನು ನೋಡಿದ್ರೆ, ನಾವು ಗಿದ್ಯೋನನ ದೃಷ್ಟಿಯಲ್ಲಿ ನೋಡುವಾಗ ಗಿದ್ಯೋನಿಗೆ ಏನಲ್ಲಿ ಮಿದ್ಯಾನರ ಫುಲ್ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದ್ದಾರೆ. ಬೆಳೆ ಬಂದ್ರೆ ಸಾಕು ಎಲ್ಲ ನಾಶ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಯಾವ ಇಸ್ರೇಲ್ ಕೂಡ ಹೊರಗಡೆ ಬಂದು ಊಟ ಮಾಡುವಂತ ಪರಿಸ್ಥಿತಿ, ಒಂದು ಬರದ ಸ್ಥಿತಿ, ಅಂದ್ರೆ ಬರದ ಸ್ಥಿತಿ ಇಲ್ಲ, ಶತ್ರುಗಳ ನಿಮಿತ್ತವಾಗಿ ಬರ ಬಂದ ರೀತಿಯಲ್ಲಿ ಆಗಿದೆ. ಅದಕ್ಕೆ ಇವರಿಗೆ ಯಾವ ನಂಬಿಕೆ ಇಲ್ಲ, ಯಾವ ದೂತನು ಬಂದು ಯಾರ ಒಂದು ದೇಶದ ದೂತನು ಬಂದಿದ್ದಾನೋ ಅನ್ನೋದನ್ನ ಅವನು ಕನ್ಫರ್ಮೇಶನ್ ತೆಗೆದುಕೊಳ್ಳೋದಕ್ಕೋಸ್ಕರ ಅವರಿಗೆ ಕನ್ಫರ್ಮೇಶನ್ ಇಲ್ಲದೆ ಇರೋದ್ರಿಂದ ಅವನು ಎಷ್ಟು ಬಾರಿ 3-4 ಬಾರಿ ಅದನ್ನ ಕನ್ಫರ್ಮೇಶನ್ ತೆಗೆದುಕೊಳ್ಳುವುದನ್ನು ನೋಡಿ. ಅನೇಕ ಬಾರಿ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಬಾರಿ ನಮಗೆ ಕನ್ಫರ್ಮೇಶನ್ ಇಲ್ಲದೆ ಇರುವಾಗ ನಾವು ಕನ್ಫರ್ಮೇಶನ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ, ನಮಗೆ ಆಶೀರ್ವಾದ ಮಾಡ್ರಿ, ಕರ್ತನ ಸನ್ನಿಧಾನದಲ್ಲಿ ಬಂದು ಸೇವಕರ ಬಳಿ ಅದನ್ನು ಹಂಚಿಕೊಂಡಾಗ ಆತನ ಚಿತ್ತ ನಮಗೆ ಪ್ರಕಟವಾಗುವಂತಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಬಟ್ ಅನೇಕ ಬಾರಿ ನಾವು ತಡವಾಗಿ ಬರ್ತೀವಿ ಸೇವಕರ ಬಳಿ, ಇಲ್ಲ ಅಂತಂದ್ರೆ ಬರೋದೇ ಇಲ್ಲ. ಕಷ್ಟ ಮೇಲೆ ಕಷ್ಟಗಳು ಬರ್ತವೆ, ಆದ್ಮೇಲೆ ಹಿಂಜಾರುವಿಕೆಯನ್ನು ಅನುಭವಿಸಿ. ಯಾಕಂತಂದ್ರೆ ಆ ಒಂದು ಬಂಧನದಿಂದ ಹೊರಗಡೆ ಬರುವುದಕ್ಕೆ ಹೇಗೆ ಸೈತಾನಿಗೆ ನಿಮ್ಮನ್ನ ಕಳಿಸಿದ್ದಕ್ಕೆ ಇಷ್ಟ ಇಲ್ವೋ, ಅದೇ ರೀತಿ ನಮಗೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಮನಸ್ಸಿರೋದಿಲ್ಲ. ಅದರಲ್ಲಿ ಅಷ್ಟು ನಾವು ಒಳಗಡೆ ನಿಂತಿರ್ತೇವೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ 5-6 ರೀತಿಯಲ್ಲಿ ನಾವು ಯಾವ ರೀತಿ ದೇವರ ಚಿತ್ತವನ್ನ ನಾವು ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ಮೊದಲನೇದಾಗಿ ನಾವು ಏನ್ ನೋಡ್ಬೇಕು, ಆತನ ವಾಕ್ಯದ ಮುಖಾಂತರವಾಗಿ ನಾವು ಆತನ ಚಿತ್ತವನ್ನು ಅರಿತುಕೊಳ್ತೀವಿ. ಆತನ ವಾಕ್ಯದ ಮುಖಾಂತರವಾಗಿ ಚಿತ್ತವನ್ನು ಅರಿತುಕೊಳ್ಬೇಕು ಅಂತಂದ್ರೆ ಸತ್ಯವೇದ ನಾವು ದಿನಾಲು ಓದಬೇಕು. ಹಲ್ಲೆಲೂಯಾ. ಸತ್ಯವೇದ ನಾವು ದಿನಾಲು ನೋಡ್ರಿ, ಸತ್ಯವೇದ ಓದೋದಕ್ಕೆ ಎಷ್ಟು ಕಾದಂಬರಿಗಳನ್ನ ನಾವು ಓದ್ತೇವೆ, ಕುತ್ಕೊಂಡು ನ್ಯೂಸ್ ಚಾನೆಲ್ಗಳನ್ನ ಎಷ್ಟು ಗಂಟೆಗಟ್ಟಲೆ ನಾವು ನೋಡ್ತೇವೆ, ಅಥವಾ ಒಬ್ಬ ವ್ಯಕ್ತಿ ಅಂದ್ರೆ ನಾವು ಎಷ್ಟಾಗಿ ಮಾತನಾಡ್ತೇವೆ. ಆದ್ರೆ ಸತ್ಯವೇದ ನಿಮ್ಗೆ ಅನ್ಸೋದಿಲ್ವ, ಸತ್ಯವೇದ ಓದೋದಕ್ಕಿಂತ ಹೋರಾಟ ಯಾಕೆ, ಒಂದು ಪುಸ್ತಕವನ್ನ ಓದೋದಕ್ಕೆ ಹೋರಾಟ ಯಾಕೆ ಅನ್ನೋದನ್ನ ಅನ್ಸೋದಿಲ್ವ? ಇಲ್ಲಿ ಅನೇಕ ಕಣ್ಣಿಗೆ ಕಾಣದ ಶಕ್ತಿಗಳ ಕಾರ್ಯಗಳು ನಡೀತಾ ಇರ್ತವೆ. ಹಲ್ಲೆಲೂಯಾ. ನೀನು ಸತ್ಯವೇದ ಓದಿ ಸತ್ಯವನ್ನ ತಿಳಿದುಕೊಂಡ್ರೆ ನಿನ್ನ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ, ನೀನು ಆಶೀರ್ವದಿಸಲ್ಪಡ್ತೀಯ. ನಿನ್ನ ಆಶೀರ್ವಾದ ನಿನ್ನ ನೆರೆ ಹೊರೆಯಲ್ಲಿ, ನಿನ್ನ ಪಟ್ಟಣದಲ್ಲಿ ಅದೊಂದು ಸಾಕ್ಷಿಯಾಗಿ ಮಾರ್ಪಡುವುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಕಾರ್ಯ ಆಗಬಾರದು ಎಂದುಕೊಂಡು ಸತ್ಯವೇದವನ್ನು ಮುಚ್ಚುವುದಕ್ಕೆ ಸೈತಾನನು ಬಿಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಮುಚ್ಚುವುದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ಕೊಂಡು ಮೂಲೆಯಲ್ಲಿ ಸತ್ಯವೇದ ನೀಡೋದಲ್ಲ, ನಾವು ಅದನ್ನ ಎಲ್ಲಿಗೆ ತರಬೇಕು, ಹಾಲಿಗೆ ತಂದು ಇಟ್ಟು ಕರ್ತನ ಸನ್ನಿಧಾನದಲ್ಲಿ ಓದುವವರಾಗಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ಆತನ ಸೃಷ್ಟಿಯ ಮುಖಾಂತರವಾಗಿ ನಮಗೆ ಕಲಿಸಿಕೊಡುವ ಆತನಾಗಿದ್ದಾನೆ. ತದನಂತರ ಆತನ ಮನಸ್ಸಾಕ್ಷಿ ತಪ್ಪು ಯಾವುದು ಸರಿಯಾಯಿತು ಅನ್ನೋದನ್ನ ನಮಗೆ ಹೇಳಿಕೊಟ್ಟು ನಡೆಸುವ ಆತನಾಗಿದ್ದಾನೆ. ಅದೇ ರೀತಿಯಲ್ಲಿ ಅನುಭವಗಳ ಮುಖಾಂತರವಾಗಿ ಇದುವರೆಗೂ ನಾವು ಏಳು ಬೀಳು ಸಂತೋಷ ದುಃಖದ ಮುಖಾಂತರವಾಗಿ ಅಥವಾ ಸಾಕ್ಷಿಗಳು ಅದ್ಭುತಗಳ ಮುಖಾಂತರವಾಗಿ ಕರ್ತನ ನಮಗೆ ಕಲಿಸಿಕೊಡುವ ಆತನಾಗಿದ್ದಾನೆ. ಅದೇ ರೀತಿಯಲ್ಲಿ ಆತನ ಮಗನ ಒಂದು ಪಾಯಿಂಟ್ ನಾನು ಬಿಟ್ಟಿದ್ದೆ, ಆತನ ಮಗನ ಮುಖಾಂತರವಾಗಿ ನಮಗೆ ಆತನ ಚಿತ್ತವನ್ನ ಪ್ರಕಟಿಸುವ ಆತನಾಗಿದ್ದಾನೆ. ಆತನ ಮಗನ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ಯಾವಾಗಲೂ ಪಾಯಿಂಟ್ ಮಾಡುವಾಗ 6 ನಂಬರ್ಗೆ ನಾನು ಸೆಲೆಕ್ಟ್ ಮಾಡೋದಿಲ್ಲ, ನಾನು ಯಾವಾಗಲೂ ಕೂಡ 7 ನಂಬರ್ಗೆ ಸೆಲೆಕ್ಟ್ ಮಾಡೋದು. ಇದು ಒಂದು ಪಾಯಿಂಟ್ ಎಲ್ಲಿ ಬಿಟ್ಟು ಹೋಯ್ತಲ್ಲ ಅನ್ಕೊಂಡು ಆಲೋಚನೆ ಮಾಡಿ ಒಂದು ಮಧ್ಯದಲ್ಲಿ ಅದು ಸ್ಕಿಪ್ ಆಗಿದೆ. ಅದಕ್ಕೋಸ್ಕರವಾಗಿ ಕರ್ತನು ಆತನು ಕಂಪ್ಲೀಟ್ ಮಾಡುವ ಆತನೇ. ನನ್ನ ಮೆಸೇಜ್ ಅನ್ನು ಕೂಡ ಇವತ್ತು ಆತನ ಕಂಪ್ಲೀಟ್ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಮಗನ ಮುಖಾಂತರವಾಗಿ ಆತನ ಚಿತ್ತವನ್ನು ಪ್ರಕಟ ಮಾಡುವ ಆತನಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ನಮಗೆ ಪ್ರಕಟಿಸುವ ಆತನಾಗಿದ್ದಾನೆ. ಮುಂದಿನ ಒಂದು ವಿಚಾರ ನೋಡುವ, ಆತನ ಕೀರ್ತನೆಗಳ ಮುಖಾಂತರ, ಹಾಡಿನ ಮುಖಾಂತರ ನಮ್ಮ ಜೊತೆ ಮಾತನಾಡುವಾಗ, ಈಗ ನಾವು ಬೆಳಿಗ್ಗೆ ಹಾಡನ್ನ ಹಾಡ್ತೀವಿ, ಹಾಡದ ಕೂಡಲೇ ದೇವರು ನಿಮ್ಮ ಜೊತೆ ಮಾತನಾಡ್ತಾನೆ. ದೇವರು ನಿಮ್ಮನ್ನು ತಟ್ಟಿ ಎಬ್ಬಿಸುತ್ತಾನೆ, ನಿನ್ನ ಹೃದಯವನ್ನು ಶುದ್ಧೀಕರಿಸದೆ ಹೇಳ್ತಾನೆ. ನಿನ್ನ ಹೃದಯ ಒಡೆದು ಹೋಗಿದ್ರೆ, ಆ ಪಾತ್ರೆ ಒಡೆದು ಹೋಗಿದ್ರೆ ತಲೆ ಕೆಡಿಸಿಕೊಳ್ಬೇಡ, ದೂರ ಉಳಿಬೇಡ, ಪ್ರಾರ್ಥನೆ ಮಾಡದೇ ಇರಬೇಡ, ಆರಾಧನೆ ಮಾಡದೇ ಇರಬೇಡ, ಬಾ ನೀನು ಹತ್ತಿರ. ಹಲ್ಲೆಲೂಯಾ. ನಿನ್ನನ್ನ ಬಿಡುಗಡೆ ಗೊಳಿಸಿದಾಗ ನಾನಿದ್ದೇನೆ ಅನ್ನೋದನ್ನ ಕರ್ತನೆ ಹೇಳ್ತಾನೆ. ಹಲ್ಲೆಲೂಯಾ. ಅದೇ ರೀತಿ ಹಾಡುಗಳ ಮುಖಾಂತರವಾಗಿ ಮಾತನಾಡೋದನ್ನೇ. ಕೊನೆಯದಾಗಿ
ಇದೆಲ್ಲ ಒಂದು ನಡೆಸಲಿಕ್ಕೆ ನಿನಗೆ ಇಲ್ಲದೆ ಹೋಗಿರೋದಾದ್ರೆ, ನೀನು ತುಂಬಾ ಕುಗ್ಗಿರೋದಾದ್ರೆ, ತುಂಬಾ ಕಣ್ಣೀರು ಸುರಿಸೋದಾದ್ರೆ, ಆ ದುಃಖವನ್ನು ತಡಿಲಿಕ್ಕೆ ಆಗ್ತಿಲ್ಲ ಅನ್ನೋದಾದ್ರೆ ಸೇವಕರ ಬಳಿಗೆ ಬಾ. ದೇವರು ಸೇವಕರ ಮುಖಾಂತರವಾಗಿ ನಿನಗೆ ಸಾಂತ್ವನವನ್ನ, ಸಂತೈಸುವಿಕೆಯನ್ನ, ಬಲವನ್ನ, ಒಂದು ನಂಬಿಕೆಯ ಮಾತುಗಳನ್ನ ನಿನಗೆ ಕೊಡುವ ಆತನಾಗಿದೆ. ಹಲ್ಲೆಲೂಯಾ. ಯಾವಾಗ ತನಕ ಈ ಒಂದು ವಿಚಾರವನ್ನ ನಾನು ಅವರಿಗೆ ಹೇಳಿದ್ರೆ, ಇವರಿಗೆ ಹೇಳಿದ್ರೆ ಅನ್ನೋ ರೀತಿಯಲ್ಲಿ ಇರ್ತೀಯೋ ಅಲ್ಲಿ ತನಕ ಏನ್ ಮಾಡಕ. ಈ ನೋಡ್ರಿ, ಸತ್ಯವೇದದಲ್ಲಿ ದಾವೀದನ ವಿಚಾರ ಅಲ್ಲಿ ಡೈರೆಕ್ಟ್ ಆಗಿ ನಾತಾನನ್ನು ಬಂದು ಹೇಳುವಾಗ ಅಲ್ಲಿ ಕೇವಲ ನಾತಾನನ್ನು ಪರ್ಸನಲ್ ಆಗಿ ಮಾಡಿರುವಂತ ವಿಚಾರ ನೋಡ್ರಿ. ನಾವು ಇವತ್ತಿನ ದಿವಸ ದಾವೀದನ ವಿಚಾರ ಎಲ್ಲರೂ ನಾವು ಓದ್ತಾ ಇದ್ದೀವಿ. ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ದಾವೀದ ಸಿಕ್ಕಾಕೊಂಡಿದ್ದ. ಅವನಿಗೆ ಹೇಳದೆ ಹೋದ್ರೆ ಅಲ್ಲಿ ದಾವೀದನ ಆತ್ಮ ನಾಶವಾಗಿ ಹೋಗ್ತಾ ಇತ್ತು. ದೇವರ ಹೃದಯಕ್ಕೆ ಹತ್ತಿರದವರನ್ನು ಅನ್ಕೊಂಡು ಹೇಳಿದಂತ ವ್ಯಕ್ತಿ ನರಕಕ್ಕೆ ಸೇರಬೇಕಿತ್ತು. ಆದ್ರೆ ಕರ್ತನು ಅಲ್ಲಿ ಕ್ಷಮಿಸಿದನೆಂದು ನಾವು ನೋಡ್ತೇವೆ. ಆ ಮಹಾಕೃಪೆಯನ್ನು ನಾವು ಗಮನಿಸಿ. ಯಾಕೆ? ಸೇವಕನ ಮುಖಾಂತರವಾಗಿ ನೋಡ್ರಿ ಎಷ್ಟು ವಿವೇಕ ಜ್ಞಾನವನ್ನ ನಾತಾನನಿಗೆ ಆ ಕಾಲದಲ್ಲಿ ಕೊಟ್ಟು, ರಾಜನ ಮುಂದೆ ಮಾತನಾಡೋದೊಂದು ದೊಡ್ಡ ಕ್ರೈಮ್ ಕೇಸ್. ಅದು ಅವನನ್ನು ಎತ್ತಿ ಬಿಸಾಕಿರ್ತಾರೆ ಹಂಗೇನೆ. ಆ ರೀತಿಯಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ಅಥವಾ ಯಾವ ರೀತಿಯಲ್ಲಿ ಮಾತಾಡ್ತಾನೆ ನೋಡಿ, ಯಾವ ರೀತಿಯಲ್ಲಿ ಅವನಿಗೆ ರೀಚ್ ಆಗ್ಬೇಕು. ಪ್ರವಾದಿಗೆ ಒಳ್ಳೆ ಜ್ಞಾನವನ್ನ ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. ದೇವರು ಪ್ರವಾದಿಯ ಮುಖಾಂತರವಾಗಿ ಮಾತನಾಡೋದಕ್ಕೋಸ್ಕರವಾಗಿ ನಾನು ನಂಬುತ್ತೇನೆ ಇವಾಗಿರುವಂತಹ ಸೇವಕರಿಗೆ ಕರ್ತನು ಜ್ಞಾನ ವಿವೇಕವನ್ನ ಕೊಟ್ಟಿದ್ದಾನೆ ಅನ್ನೋದನ್ನು ನಂಬುತ್ತೇನೆ. ಖಂಡಿತವಾಗಿ ನೀವು ಯಾವ ಸಮಯದಲ್ಲಾದರೂ ಫೋನ್ ಕಾಲ್ ಮಾಡಿಕೊಂಡು ಬನ್ರಿ, ಮಾತನಾಡ್ರಿ, ಕುತ್ಕೊಂಡು ಶೇರ್ ಮಾಡ್ರಿ, ಏನ್ ಮಾಡ್ಬೋದು ಅಂತ ಅನ್ಕೊಂಡು ಡಿಸ್ಕಸ್ ಮಾಡೋಣ. ಸಮಸ್ಯೆ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸುಳ್ಳವರಾಗ ಸಾಲ್ವ್ ಮಾಡೋಣ. ಯಾವುದೂ ಕೂಡ ಸಮಸ್ಯೆ ಪರಿಹಾರಲಾಗದ ಸಮಸ್ಯೆಗಳು ಯಾವುದೂ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅಸಾಧ್ಯವಾದ ಕಾರ್ಯವನ್ನ ದೇವರು ಮಾಡ್ತಾನೆ. ದೇವರು ಸೇವಕರ ಬಾಯಿಯ ಮುಖಾಂತರ ನಿಮ್ಮ ಜೊತೆ ಮಾತನಾಡ್ತಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ಪರಿಶುದ್ಧ ನಾಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವಬಲವನೇ ರಾಜಾ, ಈ ದಿವಸ ನಮ್ಮ ಜೊತೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಿನ್ನ ಚಿತ್ತವನ್ನ ಹೇಗೆ ಅರಿತುಕೊಳ್ಳುವುದು ಕರ್ತನೆ? ನಿನ್ನ ಚಿತ್ತ ಏನು ಸ್ವಾಮಿ? ನಿನ್ನ ಚಿತ್ತ ಎಲ್ಲಿದೆ? ನಿನ್ನ ಚಿತ್ತವನ್ನ ನಾವು ಹುಡುಕ್ತಾ ಇದ್ದೇವೆ, ನಿನ್ನ ಚಿತ್ತವನ್ನ ಬೇಡ್ತಾ ಇದ್ದೇವೆ, ನಿನ್ನ ಚಿತ್ತವನ್ನ ನಾವು ಕೇಳ್ತಾ ಇದ್ದೇವೆ. ಎಲ್ಲಿದೆ ಅನ್ನುವಂತ ಪ್ರಶ್ನೆ ಇವತ್ತಿನ ದಿವಸ ನಮ್ಮ ಮುಂದೆ ಇರೋದಾದ್ರೆ ಕರ್ತನೆ, ಈ 7 ಪಾಯಿಂಟ್ಗಳ ಮುಖಾಂತರವಾಗಿ ನಿನ್ನ ಮಕ್ಕಳಿಗೆ ನೀನು ಪ್ರಕಟಿಸಿದೆಯಲ್ಲ, ಇದು ಕಾರ್ಯಕರ್ತನೆ ಅವರಿಗೆ ಕೊಟ್ಟಿರುವಂತಹ ವಾಕ್ಯ ಮಾತ್ರವಲ್ಲ ಕರ್ತನೆ, ಹಿಬ್ಬಾಯಿ ಕತ್ತಿಯಾಗಿ ಇದು ನನಗೂ ಇರುವಂತಹ ವಾಕ್ಯ ಆಗಿದೆ ಕರ್ತನೆ. ಇವತ್ತಿನ ದಿವಸ ಈ ಪ್ರಕಟಣೆಗಳನ್ನ ಪ್ರಕಟಿಸಿದ ಕಾಲ ನಿನಗೆ ಸ್ತೋತ್ರ ಕರ್ತನೆ. ರಾಜ, ಇದರ ಮುಖಾಂತರ ನಿನ್ನ ಚಿತ್ತವನ್ನು ಅರಿತು ಜೀವಿಸುವಾಗ ಸಹಾಯ ಮಾಡು. ಮುಂದೆ ಬರುವಂತಹ ಅನೇಕ ಪರಿಸ್ಥಿತಿಗಳಲ್ಲಿ ಕರ್ತನೆ, ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದು ತಪ್ಪು, ಯಾವುದು ಸರಿ, ಯಾವುದು ಯೋಗ್ಯವಾದದ್ದು, ಯಾವುದು ಮಾನ್ಯವಾದದ್ದು ಅನ್ನೋದನ್ನ ತಿಳ್ಕೊಳ್ಳುವಾಗ ಸಹಾಯ ಮಾಡು ಕರ್ತನೆ. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲಾ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾಳಿ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವ ಒಳ್ಳೆ ತಂದೆ, ಆಮೆನ್. ಹಲ್ಲೆಲೂಯಾ. ಇವತ್ತಿನ ದಿವಸ ವಾಗ್ದಾನದ ವಾಕ್ಯ ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ.